ಎಲ್ರಿಗೂ ವಿಶ್ವವಿಖ್ಯಾತ ದಸರಾಗೆ ಸ್ವಾಗತ. ಲೈಕ್ ಸಬ್ಸ್ಕ್ರೈಬ್ ಮಾಡೋರಿಗೆ ಡಬ್ಬಲ್ ಸುಸ್ವಾಗತ. ಇವಾಗ ಅರ್ಲಿ ಮಾರ್ನಿಂಗು ಅಲ್ಲ, ಸಂಜೆನೂ ಅಲ್ಲ, ಇದು ವಾಕಿಂಗ್ ತಾಲೀಮು ಅಲ್ವೇ ಅಲ್ಲ. ಬೆಳಗ್ಗೆ 11 ಗಂಟೆ ಬಿಸಿಲು ಹೊಡಿತೈತೆ. ವಿಜಯದಶಮಿ ದಿನ ಬೇರೆ ಬೇರೆ ರಾಜ್ಯ ದೇಶಗಳಿಂದ ಬಂದ ಜನರುಗಳನ್ನ ನೋಡಿ ಆನೆಗಳು ಹೆದರ್ಕೋಬಾರ್ದು ಅಂದ್ಬಿಟ್ಟು ಈ ಪ್ರಾಕ್ಟೀಸ್ನ ಮಾಡಿಸ್ತಾ ಬಂದಿದ್ದಾರೆ. ಮಾವು ತಣ್ಣನ ಜೇಬಿಂದ 500 ರೂಪಾಯಿ ನೋಟ್ ಬಿತ್ತು, ಎತ್ಕೊಟ್ಟೆ. ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬರಲಿಲ್ಲ ಅಷ್ಟೆ. ಇನ್ನೆಲ್ಲೋ ಕರ್ಕೊಂಡು ಹೋಗ್ತಾ ಇಲ್ಲ. ಎಕ್ಸಿಬಿಷನ್ ಹಿಂದೆ ಒಂದು ಗ್ರೌಂಡ್ ಇದೆ, ಅಲ್ಲಿ ಈ ಪ್ರಾಕ್ಟೀಸ್ನ ಮಾಡಿಸ್ತಾರೆ. ಫಿರಂಗಿಗಳನ್ನ ಹಾರಿಸ್ತಾರೆ. ಆ ಸೌಂಡ್ನ ಆನೆಗಳು ತಡೆದ್ರೆ ವಿಜಯದಶಮಿ ದಿನ ಆಗೋ ಕ್ರೌಡ್ನ ಆರಾಮಾಗಿ ತಡೆಯುತ್ತೆ ಅನ್ನೋದು ಈ ಪ್ರಾಕ್ಟೀಸ್ನ ಉದ್ದೇಶ. ಎಲ್ಲ ಆನೆಗಳಿಗೆ ಪೂಜೆ ಮಾಡಿ ಕಬ್ಬು, ಬೆಲ್ಲ, ಬಾಳೆಹಣ್ಣು ಏನಕ್ಕೆ ಕೊಡ್ತಿದ್ದಾರೆ ಅಂದರೆ ಫಿರಂಗಿ ಸೌಂಡ್ಗೆ ಹೆದರ್ಕೋಬೇಡ ಅಂತ. ಬಂದಾಯ್ತು ಗ್ರೌಂಡ್ಗೆ. ನೋಡಿ ಅಲ್ಲಿ ಚಾಮುಂಡಿ ಬೆಟ್ಟ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ. ಇವಾಗ ಕಟ್ಟಿರೋ ಮನೆ ರೆಸ್ಟೋರೆಂಟ್ನವರೆಲ್ಲ ಹಿಲ್ ವ್ಯೂ ಅಂತ ಹಾಕಿರ್ತಾರೆ. ಅದಕ್ಕೆಲ್ಲ ಅಪ್ಪ ಮೈಸೂರು ಅರಮನೆ. 112 ವರ್ಷದ ಹಿಂದೆನೆ ಪ್ಯಾಲೇಸ್ ಇಂದಾನೆ ಹಿಲ್ ವ್ಯೂನ ಎಂಜಾಯ್ ಮಾಡಿದ್ದಾರೆ. ಇವಾಗ ರೆಸ್ಟೋರೆಂಟ್ ಅವರೆಲ್ಲ ಹಾಕೊಂಡಿದ್ದಾರೆ ಹಿಲ್ ವ್ಯೂ ಅಂತ. ಈ ಸಾರಿ ಜಂಬೂ ಸವಾರಿಗೆ 13 ಆನೆಗಳ ಜೊತೆ 60 ಕುದುರೆಗಳು ಇರುತ್ತೆ. ಅದಕ್ಕೂ ಧೈರ್ಯ ಜಾಸ್ತಿ ಆಗ್ಲಿ ಅಂತ ಕುದುರೆಗಳನ್ನು ಅಲ್ಲಿ ತಂದು ನಿಲ್ಸಿದ್ದಾರೆ. ಲಾಸ್ಟ್ ಇಯರ್ ಇದೇ ಗ್ರೌಂಡ್ ನಲ್ಲೇ ಮಾಡಿದ್ರು. ಫಿರಂಗಿ ಹೊಡಿತಾರ್ ಗುರು, ಆ ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು. ಎಲ್ರು ಫಿರಂಗಿ ನೋಡಿರ್ತೀರಾ, ಆದ್ರೆ ಹೊಡಿಯೋದ್ ನೋಡಕ್ ಅದೃಷ್ಟ ಇರಬೇಕು. ಇದು ಮೈಸೂರಿನಲ್ಲಿ ಇರೋರ್ಗೆ ಮಾತ್ರ ಸಿಗೋದು. ಹಳೆ ರಾಜರ ಕಾಲದಲ್ಲಿ ಯುದ್ಧ ಮಾಡ್ಬೇಕಾದ್ರೆ ಫಿರಂಗಿ ಹಾರಿಸೋರು. ಎಲೆಕ್ಟ್ರಿಕ್ ಕಾರ್ಸ್ ಬಂದಿರೋ ಈ ಕಾಲದಲ್ಲೂ ಫಿರಂಗಿ ಹೊಡಿತವ್ರೆ. ಯಾವ ದೇಶದಲ್ಲೂ ಸಿಗಲ್ಲ ರೀ. ಇದು ಬ್ಯೂಟಿಫುಲ್ ಮೈಸೂರಲ್ಲಿ ಮಾತ್ರ ರೀ. ಮೈಸೂರಿನಲ್ಲಿ ಇದ್ಕೊಂಡು ಈ ಫಿರಂಗಿನ ಹೊಡಿಯೋದ್ ನೋಡಿಲ್ಲ ಅಂದ್ರೆ ಮೈಸೂರಲ್ಲಿ ಇರೋದೇ ವೇಸ್ಟ್ ಅಂತ ನನ್ನ ಲೆಕ್ಕ. ಯೋ ಏನ್ ಸೌಂಡು ಗುರು. ದೀಪಾವಳಿ ಪಟಾಕಿಗಳೆಲ್ಲ ಹೊಡಿತೀವಲ್ಲ, ಆ ಸೌಂಡು ಇದ್ರ ಮುಂದೆ ಏನೇನೋ ಅಲ್ಲ. ಆಗಲ್ಲ ಗುರು, ಕಿವಿಗೆ ಹತ್ತಿನೇ ತಂದಿಲ್ಲ, ತರ್ಬೇಕಿತ್ತು ಅನಿಸ್ತೈತೆ. ಇನ್ನೂ 2 ರೌಂಡ್ಸ್ ಇದೆ ಅಂತ ಗುರು. 1 ರೌಂಡ್ಗೆ ಪತ್ರ ಗುಟ್ಟೋದೆ. ಅದೇ ನಾವು ಪಟಾಕಿ ಹೊಡಿಬೇಕಾದ್ರೆ ಚಿಕ್ಕದು ಊದ್ಬತ್ತಿ ಹಿಡ್ಕೋತೀವಲ್ಲ, ಇವ್ರು ಫಿರಂಗಿ ಹಚ್ಚೋಕೆ ದೊಡ್ಡ ಊದ್ಬತ್ತಿ ಹಿಡ್ಕೊಂಡವ್ರೆ. ಸ್ಪಾನ್ಸರು ಸೈಕಲ್ ಅಗರಬತ್ತಿನೇ ಇರಬೇಕು, ಯಾಕಂದರೆ ಇದು ಮೈಸೂರದೇ ಬ್ರ್ಯಾಂಡ್. ಅದು ಆನೆಗಳೆಲ್ಲ ಆರಾಮಾಗೇ ಇದ್ದಾವೆ. ಅರೆ ಒಂದೇ ಒಂದು ಆನೆ ಮಾತ್ರ ಹೆದರ್ಕೊಂಡು ಹಿಂದಕ್ಕೊಂಡೋಯ್ತು. ಅದೇ ಚಿಕ್ಕ ಆನೆ, ಎಲ್ಲದಕ್ಕಿಂತ ಸೈಜಲ್ಲೇ ಚಿಕ್ಕದು ಗೊತ್ತಾಗ್ಬಿಡುತ್ತೆ. ಅದೊಂದು ಆನೆ ಹಿಂದಕ್ಕೊಂಡೋಯ್ತು. ಪೇಪರ್ನಲ್ಲಿ ನೋಡಿರ್ತೀರಾ ಆನೆಗಳ ಮುಂದೆ ಫಿರಂಗಿ ಇದ್ದಿದ್ದು ಫೋಟೋನ. ಸಾರಿ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳನ್ನ ನೋಡಿರ್ತೀರ ಆನೆಗಳ ಮುಂದೆ ಈ ಫಿರಂಗಿಗಳ ವಿಡಿಯೋಗಳನ್ನ. ಈಗಿನ ಕಾಲದಲ್ಲಿ ಯಾವ ಯುವಕಿರ್ ಪೇಪರ್ ಓದ್ತೀರಪ್ಪ. ಮೈಸೂರಿನಲ್ಲಿ ಇರೋರ್ಗೆ ಹೇಳೋದು ಒಂದೇ, ನೆಕ್ಸ್ಟ್ ಸಲ ಕುಶಲತೋಪು ತಾಲೀಮು ಎಕ್ಸ್ಪೀರಿಯನ್ಸ್ ಮಾಡಿ ಫಿರಂಗಿ ಹಾರಿಸೋದು ನೋಡಿ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಓಕೆ, ಎಂಜಾಯ್ ದ ದಸರಾ. ಹ್ಯಾಪಿ ದಸರಾ. You cannot make everyone happy all the time.